ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಮಕೃಷ್ಣ ಹೆಗಡೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಹಾಗೆ ಅನೇಕ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದವರು ಕೂಡ. ಆದರೆ ಅವರು ಪ್ರಧಾನಿ ಆಗೋದ್ರಿಂದ ತಪ್ಪಿಸಿಕೊಂಡ್ರು ಅನ್ನೋದು ಕೂಡ ಸತ್ಯ. ಇನ್ನೇನು ಆ ಹುದ್ದೆಗೆ ಏರಬೇಕು ಅಂದುಕೊಂಡಿದ್ದವರಿಗೆ ಆ ಅದೃಷ್ಟ ಮಾರ್ಗ ಮಧ್ಯದಲ್ಲೇ ಕೈಕೊಡ್ತು. ಹಾಗಿದ್ರೆ ಏನಾಯಿತು? ಪ್ರಧಾನಿ ಹುದ್ದೆ ಇವರಿಗೆ ಯಾಕೆ ದಕ್ಕಲಿಲ್ಲ? ರಾಮಕೃಷ್ಣ ಹೆಗಡೆ ಇವರ ರಾಜಕೀಯ ಬದುಕು ಅಲ್ಲಾದ ಏರುಪೇರುಗಳು ನಿಜಕ್ಕೂ ವಿಪರ್ಯಾಸ. ರಾಷ್ಟ್ರ ಹಾಗೂ ರಾಜ್ಯ ರಾಜಕಾರಣ ಎರಡನ್ನೂ ಅರೆದು ಕುಡಿದು ಜೀರ್ಣಿಸಿಕೊಂಡಿದ್ರು. ಆದರೆ ಅದಕ್ಕೆ ತಕ್ಕುದಾದ ಮನ್ನಣೆ ಇವರಿಗೆ ಸಿಗಲಿಲ್ಲ. ಇದನ್ನ ನಾವು ಹೇಳೋ ಮಾತಲ್ಲ, ಹೆಗಡೆ ಅತ್ಯಾಪ್ತರು ಹೇಳೋದು. ಯಾಕಂದ್ರೆ ಯಾವುದೇ ಹುದ್ದೆಯನ್ನ ನಿಭಾಯಿಸೋ ಚಾಕಚಕ್ಯತೆ ಇವರಿಗಿತ್ತು. ಆದರೆ ಅವಕಾಶಗಳು ಇವರ ಕೈ ಹಿಡಿಯಲಿಲ್ಲ. ಸ್ವಾಭಿಮಾನಿಯೂ ಆಗಿದ್ದ ಹೆಗಡೆ ಅಧಿಕಾರದ ಹಿಂದೆ ಓಡಲೂ ಇಲ್ಲ. ತಾನಾಗಿ ಬಂದ ಅವಕಾಶಗಳನ್ನು ಬಳಸಿಕೊಂಡ್ರು. ದಕ್ಕಿದ ಹುದ್ದೆಗೆ ದ್ರೋಹ ಬಗೆಯದೆ ಕೆಲಸವನ್ನ ಮಾಡಿದ್ರು. ಎಲ್ಲಿದ್ರೂ ಸೈ ಅಂತಾನು ಅನಿಸಿಕೊಂಡ್ರು. ಇಂತಹ ಹೆಗಡೆ ಮನಸ್ಸು ಮಾಡಿದರೆ ಅವತ್ತು ದೇವೇಗೌಡರ ಬದಲಿಗೆ ಇವರು ಪ್ರಧಾನಿ ಆಗಬಹುದಿತ್ತು. ಆದರೆ ಅವತ್ತೊಂದು ದಿನ ಹೆಗಡೆ ಅದೊಂದು ಕೆಲಸ ಮಾಡಿದಿದ್ರೆ, ಆ ನಾಯಕನನ್ನ ಭೇಟಿ ಮಾಡಿದಿದ್ರೆ ಆ ಹುದ್ದೆ ಸಿಗ್ತಾ ಇತ್ತೋ ಏನೋ. ಆದರೆ ಅವರು ಹಾಗೆ ಮಾಡಲಿಲ್ಲ. ಹಾಗಿದ್ರೆ ರಾಮಕೃಷ್ಣ ಹೆಗಡೆ ಅವರಿಗೆ ಪ್ರಧಾನಿ ಹುದ್ದೆ ತಪ್ಪಿದ್ದು ಹೇಗೆ? ದೇವೇಗೌಡರಿಗೆ ಆ ಅದೃಷ್ಟ ಒಲಿದು ಬಂದದ್ದು ಹೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು 1996 ಲೋಕಸಭಾ ಚುನಾವಣೆ. ಇದರ ಫಲಿತಾಂಶ ಬಂದಾಗ ರಾಜಕೀಯ ಪಕ್ಷಗಳು ಅಕ್ಷರಶಃ ದಂಗು ಬಡಿದು ಕುಳಿತಿದ್ವು. ಯಾಕಂದ್ರೆ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬಂದಿರಲಿಲ್ಲ. ಸರಳ ಬಹುಮತದ ಹತ್ತಿರಕ್ಕೂ ಯಾವ ಪಕ್ಷವೂ ಬಂದು ನಿಂತಿರಲಿಲ್ಲ. ಕಾಂಗ್ರೆಸ್ 140, ಬಿಜೆಪಿ 161 ಹಾಗೂ ಜನತಾದಳ 46 ಸೀಟುಗಳನ್ನು ಪಡೆದುಕೊಂಡಿತ್ತು. ದೊಡ್ಡ ಪಕ್ಷವಾಗಿ ಬಿಜೆಪಿ ಮುನ್ನುಡಿಯುತ್ತಿತ್ತು. ಆಗ ರಾಷ್ಟ್ರಪತಿಗಳಾಗಿದ್ದವರು ಶಂಕರ ದಯಾಳ್ ಶರ್ಮಾ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿದ್ದ ಬಿಜೆಪಿಯನ್ನ ಸರ್ಕಾರ ರಚನೆ ಮಾಡೋಕೆ ಆಹ್ವಾನ ಮಾಡ್ತಾರೆ. ವಾಜಪೇಯಿ ಪ್ರಧಾನಮಂತ್ರಿಯಾಗಿಯೂ ಹೋಗ್ತಾರೆ. ಆದರೆ ಬೆಂಬಲ ಬೇಕಲ್ಲ. ಆವತ್ತಿನ ಮಟ್ಟಿಗೆ ಯಾವುದೇ ಪಕ್ಷಗಳು ಬಿಜೆಪಿ ಜೊತೆ ಕೈ ಜೋಡಿಸಲು ಮುಂದೆ ಬರಲ್ಲ. ಇದರಿಂದಲೇ ಕೇವಲ 13 ದಿನಕ್ಕೆ ವಾಜಪೇಯಿ ಮಾಜಿ ಆಗೋಗ್ತಾರೆ. ಆಗ ಎರಡನೇ ಸಿಂಗಲ್ ಲಾರ್ಜೆಸ್ಟ್ ಕಾಂಗ್ರೆಸ್ಗೆ ಆಹ್ವಾನ ಹೋಗುತ್ತೆ. ಆದರೆ ಅದ್ಯಾಕೋ ಏನೋ ಕಾಂಗ್ರೆಸ್ ನಾಯಕರು ನಾವು ವಿರೋಧ ಪಕ್ಷದಲ್ಲೇ ಕೂರ್ತೀವಿ ಅಂದು ಬಿಡ್ತಾರೆ. ಆಗ ಎದ್ದು ಕೂತ ಯುನೈಟೆಡ್ ಪಾರ್ಟಿ ಜ್ಯೋತಿ ಬಸು ಅವರ ಹೆಸರನ್ನ ಮುಂದಕ್ಕೆ ಬಿಡ್ತಾರೆ. ಆದರೆ ಅವರು ಅಷ್ಟು ಸುಲಭಕ್ಕೆ ಒಪ್ಪಿಕೊಳ್ಳಲ್ಲ. ಆಮೇಲೆ ಅನೇಕ ರಾಷ್ಟ್ರೀಯ ನಾಯಕರು ಒಪ್ಪಿಸ್ತಾರೆ. ಆದರೆ ಮುಂದೆ ಏನಾಗುತ್ತೆ? ಆ ಪ್ರಪೋಸಲ್ ಕಮ್ಯುನಿಸ್ಟ್ ಪಕ್ಷದ ಪಾಲಿಟ್ ಬ್ಯೂರೋ ಮುಂದೆ ಹೋಗುತ್ತೆ. ಆದರೆ ಅಲ್ಲಿ ಅದು ಬಿದ್ದೋಗತ್ತೆ. ಕಮ್ಯುನಿಸ್ಟ್ ಪಾರ್ಟಿ ನಾಯಕರು ನಾವು ಯಾರ ಜೊತೆಗೂ ಕೈ ಜೋಡಿಸಲ್ಲ, ಸರ್ಕಾರ ಮಾಡೋದಾದ್ರೆ ನಾವು ಸ್ವಂತ ಬಲದ ಮೇಲೆ ಅಂದುಬಿಡ್ತಾರೆ. ಆಗ ತಮಿಳುನಾಡಿನ ಮೂಪನಾರ್ ಅನ್ನೋರಿಗೆ ಕರೆ ಹೋಗುತ್ತೆ. ಕಾಂಗ್ರೆಸ್ನಿಂದ ಬೇರ್ಪಟ್ಟ ಅವರು ತಮ್ಮದೇ ಪಕ್ಷವನ್ನ ಕಟ್ಟಿ 18 ಸ್ಥಾನವನ್ನ ಗಳಿಸ್ತಾರೆ. ಆದರೆ ಅವರು ಇದಕ್ಕೆ ಒಪ್ಪಿಕೊಳ್ಳಲ್ಲ. ಇದಾದ ನಂತರ ಸಂಯುಕ್ತ ರಂಗದಲ್ಲಿ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಗೊಂದಲವೆದ್ದಿತ್ತು. ಅವರ ಮೊದಲ ಆಯ್ಕೆ ವಿಪಿ ಸಿಂಗ್ ಆಗಿದ್ರು. ಸಿಂಗ್ರನ್ನ ಒಪ್ಪಿಸಲು ಕರುಣಾನಿಧಿ, ಚಂದ್ರಬಾಬು ನಾಯ್ಡು, ಮುರಸೋಳಿ ಮಾರನ್ ಮತ್ತು ದೇವೇಗೌಡರು ಸಿಂಗ್ ನಿವಾಸಕ್ಕೆ ಹೋಗ್ತಾರೆ. ಆದರೆ ಈಗ ಬರ್ತೇನೆ ಅಂತ ಹೇಳಿ ಹೋದ ವಿಪಿ ಸಿಂಗ್ ಮನೆಯ ಹಿಂಬಾಗಿಲಿನಿಂದ ಅಜ್ಞಾತ ಸ್ಥಳಕ್ಕೆ ಹೋಗಿದ್ರು. ಅವರಿಗೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಮತ್ತೆ ಪ್ರಧಾನಿಯಾಗುವ ಆಸೆ ಇರಲ್ಲ. ಆಗ ಲಾಲು ಪ್ರಸಾದ್ ಯಾದವ್ ಹೆಸರು ಕೇಳಿ ಬರುತ್ತೆ. ಆದರೆ ಲಾಲು ಮೇವು ಹಗರಣದಲ್ಲಿ ತಗಲಾಕೊಂಡಿದ್ದರಿಂದ ಇದಕ್ಕೆ ಅಡ್ಡಿಯಾಗತ್ತೆ. ಆಗ ಕರ್ನಾಟಕದಿಂದ 2 ಹೆಸರು ಪ್ರಸ್ತಾಪ ಆಗತ್ತೆ. ಒಂದು ರಾಮಕೃಷ್ಣ ಹೆಗಡೆ, ಮತ್ತೊಂದು ದೇವೇಗೌಡರು. ಇಲ್ಲಿ ಇವರ ಹೆಸರು ಕೇಳಿ ಬರೋಕ್ಕೂ ಕಾರಣ ಇರುತ್ತೆ. ಅದೇನಂದ್ರೆ, ಪಕ್ಷ ಗೆದ್ದಿದ್ದ 46 ಸೀಟುಗಳಲ್ಲಿ 16 ಸೀಟುಗಳು ಕರ್ನಾಟಕದಿಂದಲೇ ಬಂದಿರುತ್ತವೆ. ಇದರಿಂದ ಇವೆರಡು ಹೆಸರು ಚಾಲ್ತಿಗೆ ಬರುತ್ತೆ. ಆದರೆ ಇದಕ್ಕೂ ಮೊದಲು ಏನಾಗಿರುತ್ತೆ? ಚುನಾವಣೆ ವೇಳೆ ಲಾಲು ಪ್ರಸಾದ್ ಯಾದವ್ ಬೆಂಗಳೂರಿಗೆ ಬಂದಿರ್ತಾರೆ. ಆಗ ಕೆಲವರು ಹೆಗಡೆಯವರಿಗೆ ಹೇಳ್ತಾರೆ, ನೋಡಿ ಸಾರ್, ಲಾಲು ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಒಮ್ಮೆ ಹೋಗಿ ಅವರ ಜೊತೆ ಮಾತನಾಡಿಕೊಂಡು ಬಂದಿದ್ರೆ ಒಳ್ಳೇದಿತ್ತು ಅಂತಾರೆ. ಮತ್ತೊಂದು ಕಡೆ ಇದು ಶಿಷ್ಟಾಚಾರ ಕೂಡ. ಆದರೆ ಹೆಗಡೆಯವರು ಅದಕ್ಕೆ ಒಪ್ಪಲ್ಲ. ಅವರು ಸಾವಿರಾರು ಕೋಟಿ ರೂಪಾಯಿ ಹಗರಣದಲ್ಲಿ ಹೆಸರು ಕೆಡಿಸಿಕೊಂಡಿದ್ದಾರೆ. ಅಂಥವರನ್ನ ಹೋಗಿ ನಾನು ಭೇಟಿ ಮಾಡಿದ್ರೆ ಇಮೇಜ್ ಹಾಳಾಗಬಹುದು ಅಂತ ಸುಮ್ಮನಾಗಿ ಬಿಡ್ತಾರೆ. ಆದರೆ ದೇವೇಗೌಡರು ಹಾಗೆ ಮಾಡಲ್ಲ. ಮುಖ್ಯಮಂತ್ರಿ ಆಗಿದ್ರೂ ಲಾಲು ಪ್ರಸಾದ್ ಯಾದವ್ರನ್ನ ಚೆನ್ನಾಗಿ ನೋಡಿಕೊಳ್ತಾರೆ. ಲಾಲು 2 ದಿನ ಬೆಂಗಳೂರಿನಲ್ಲಿ ಇರ್ತಾರೆ. 2 ದಿನವೂ ಅವರ ಜೊತೆಯಲ್ಲೇ ಇದ್ದು ಕಳಿಸಿಕೊಡ್ತಾರೆ.
ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆಯಾಗಿರುತ್ತೆ. ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ದೇವೇಗೌಡರು ಕೈಯಾಡಿಸೋದೇ ಇಲ್ಲ. ಹೆಗಡೆ ಹಾಗೂ ಇನ್ನಿತರ ನಾಯಕರು ರೆಡಿ ಮಾಡಿರ್ತಾರೆ. ಈ ಲಿಸ್ಟ್ ನೋಡಿ ಅಂದಾಗ ಇಲ್ಲ ನೀವೇ ಕಳಿಸಿಬಿಡಿ ಅಂತಾನು ಹೇಳಿರ್ತಾರೆ. ಆದರೆ ದೇವೇಗೌಡರು ತಮ್ಮದೇ ಆದ ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ದೆಹಲಿಯಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕಮಿಟಿಯಲ್ಲಿ ಲಾಲು ದೇವೇಗೌಡರನ್ನ ಪಟ್ಟಿ ಕೇಳ್ತಾರೆ. ಆಗ ದೇವೇಗೌಡರು ಕಳಿಸಿಕೊಟ್ಟಿದ್ದೀವಿ ಅಂತಾರೆ. ಆಗ ಲಾಲು ಅದು ಬೇಡ ನಿಮ್ಮ ಲಿಸ್ಟ್ ಕೊಡಿ ಅಂತಾರೆ. ಗೌಡರು ಆ ಲಿಸ್ಟ್ ಅನ್ನ ಕೊಡ್ತಾರೆ. ಸೀಟ್ ಪಡೆದುಕೊಂಡು ಬಂದು 16 ಜನರನ್ನ ಗೆಲ್ಲಿಸ್ತಾರೆ. ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರಲ್ಲಿ ಹೆಗಡೆ ಅವರ ಪಾತ್ರ ಕೂಡ ಇರುತ್ತೆ. ಅದು ಬೇರೆಯದ್ದೇ ಮಾತು. ಇನ್ನು ಫಲಿತಾಂಶದ ದಿನ ಏನಾಗತ್ತೆ, ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ನೆಲ ಕಚ್ಚುತ್ತಿರುತ್ತೆ, JDS ಪುಟಿದೆಳ್ತಿರುತ್ತೆ. ಮತ್ತೊಂದು ಕಡೆ ಮಾಧ್ಯಮದವರಿಗೆ ಫಲಿತಾಂಶ ವರದಿ ಮಾಡಲು ಅನುಕೂಲ ಮಾಡಿಕೊಡೋಕೆ ಅಂತ ಚುನಾವಣಾ ಆಯೋಗ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ವ್ಯವಸ್ಥೆ ಮಾಡಿರುತ್ತೆ. ಈ ವೇಳೆ ರಾಷ್ಟ್ರೀಯ ಮಾಧ್ಯಮ ಒಂದರ ವರದಿಗಾರರೊಬ್ಬರು ಬಂದಿರ್ತಾರೆ. ಅವರು ಹೆಗಡೆ ಅವರನ್ನ ಸಂದರ್ಶನ ಮಾಡಲು ಪ್ರೆಸ್ ಕ್ಲಬ್ಗೆ ಆಹ್ವಾನವನ್ನು ಕೊಡ್ತಾರೆ. ಈ ಸಂದರ್ಶನ ಹೇಗಿರುತ್ತೆ ಅಂದ್ರೆ ಒಬ್ಬ ಪ್ರಧಾನಿಯ ಇಂಟರ್ವ್ಯೂ ಇದ್ದಂತೆ ಇರುತ್ತೆ. ಆದರೆ ಮುಂದೆ ಆಗೋದೇ ಬೇರೆ. ರಾಷ್ಟ್ರೀಯ ನಾಯಕರ ಮುಂದೆ ರಾಮಕೃಷ್ಣ ಹೆಗಡೆ ಹಾಗೂ ದೇವೇಗೌಡರ ಹೆಸರು ಪ್ರಸ್ತಾಪ ಆದಾಗ ಲಾಲು ಪ್ರಸಾದ್ ಯಾದವ್ ದೇವೇಗೌಡರೇ ಆಗಲಿ ಅಂತ ಪಟ್ಟು ಹಿಡಿತಾರೆ. ಇದನ್ನೇ ಜ್ಯೋತಿ ಬಸು ಕೂಡ ಹೇಳ್ತಾರೆ. ಅಲ್ಲಿಗೆ ದೇವೇಗೌಡರ ಹೆಸರು ಫೈನಲ್ ಆಗತ್ತೆ. ಆದರೆ ದೇವೇಗೌಡರು ಆರಂಭದಲ್ಲಿ ಇದಕ್ಕೆ ಹಿಂದೇಟು ಹಾಕ್ತಾರೆ. ಯಾಕಂದ್ರೆ ಈ ಕಾಂಗ್ರೆಸ್ನವರು ಚರಣ್ ಸಿಂಗ್, VP ಸಿಂಗ್ ಮತ್ತು ಚಂದ್ರಶೇಖರಿಗೆ ಏನು ಮಾಡಿದ್ರು ಅನ್ನೋದನ್ನು ಮರೆಯಲಿಕ್ಕಾಗುತ್ತಾ ಅನ್ನೋದು ಗೌಡರ ಆತಂಕವಾಗಿರುತ್ತೆ. ಆದರೆ ಎಲ್ಲರೂ ಸೇರಿ ದೇವೇಗೌಡರನ್ನ ಒಪ್ಪಿಸಿ ಬಿಡ್ತಾರೆ. ಕೊನೆಗೆ ಎಲ್ಲರ ಒತ್ತಾಯಕ್ಕೆ ಮಣಿದು ಪ್ರಧಾನಿಯಾಗೋಕೆ ಒಪ್ಪಿಕೊಳ್ತಾರೆ. ಇಲ್ಲಿ ಒಂದು ವೇಳೆ ಆವತ್ತು ಹೆಗಡೆ ಲಾಲು ಪ್ರಸಾದ್ ಯಾದವ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರೆ ಲಾಲು ಪ್ರಸಾದ್ ಯಾದವ್ ಹೆಗಡೆ ಪರ ನಿಲ್ತಿದ್ರೋ ಏನೋ. ಹೆಗಡೆಗೆ ಪ್ರಧಾನಿ ಹುದ್ದೆ ಕೈತಪ್ಪಲು ಇದು ಒಂದು ಪ್ರಮುಖವಾದ ಕಾರಣ ಅಂತಾನೆ ಹೇಳಲಾಗತ್ತೆ. ಇಲ್ಲಿ ಹೆಗಡೆ ಕೂಡ ಪ್ರಧಾನಿ ಹುದ್ದೆಯ ಆಕಾಂಕ್ಷಿಯಾಗಿರ್ತಾರೆ. ರಾಷ್ಟ್ರ ಮಟ್ಟದಲ್ಲೂ ಇವರ ಹೆಸರು ಭಾರಿ ಚರ್ಚೆ ಆಗ್ತಿರುತ್ತೆ. ಆದರೆ ಚುನಾವಣಾ ಸಂದರ್ಭದಲ್ಲಿ ಗೌಡರು ಮಾಡಿದ ಅದ್ಭುತ ಕೆಲಸ ಹಾಗೂ ಲಾಲು ಪ್ರಸಾದ್ ಯಾದವ್ ಅವರ ಬೆಂಬಲ ಇವರನ್ನ ಪ್ರಧಾನಿ ಹುದ್ದೆಗೆ ಏರಿಸಿಬಿಡ್ತು. ಹೆಗಡೆ ಕನಸಿಗೆ ಕೊಳ್ಳಿ ಬಿತ್ತು. ಹೇಳಬೇಕಂದ್ರೆ ದೇವೇಗೌಡರಿಗಿಂತ ರಾಷ್ಟ್ರ ರಾಜಕಾರಣದಲ್ಲಿ ಹೆಚ್ಚು ಅನುಭವ ಇದ್ದದ್ದು ಅಂದ್ರೆ ರಾಮಕೃಷ್ಣ ಹೆಗಡೆ ಅವರಿಗೆ. ರಾಜತಾಂತ್ರಿಕ ವಿಚಾರಗಳನ್ನ ಚೆನ್ನಾಗಿಯೇ ಅರಿತವರಾಗಿದ್ರು. ಅಷ್ಟೇ ಅಲ್ಲ, ತಾವು ಪ್ರಧಾನಿ ಆಗೋಕೆ ತಕ್ಕ ಕ್ಯಾಂಡಿಡೇಟ್ ಅಂತ ತಮ್ಮ ಅತ್ಯಾಪ್ತರಲ್ಲಿ ಹೆಗಡೆ ಅವರು ಹೇಳಿಕೊಂಡದ್ದೂ ಇತ್ತಂತೆ. ಹೆಗಡೆ ಕೂಡ ಆಗಬಹುದು ಅನ್ನೋ ಸಣ್ಣ ಯೋಚನೆಯೂ ಇವರ ತಲೆಯಲ್ಲಿ ಸುಳಿತಿರ್ಲಿಲ್ವಂತೆ. ಇನ್ನು ರಾಷ್ಟ್ರೀಯ ನಾಯಕರ ಜೊತೆ ಹೆಗಡೆ ಉತ್ತಮ ಸಂಬಂಧವನ್ನೇ ಹೊಂದಿದ್ರು. ಆದರೆ ರಾಜಕಾರಣದ ಒಳೇಟುಗಳು ಯಾವಾಗ ಯಾರಿಗೆ ಹೇಗೆ ಬೀಳುತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ. ಅದೇ ರೀತಿ ಆ ಒಳಪೆಟ್ಟುಗಳು ಹೆಗಡೆ ಅವರನ್ನ ಪ್ರಧಾನಿ ಹುದ್ದೆಗೇರೋದನ್ನ ತಡೆದುವು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಂತ ದೇವೇಗೌಡರು ಕಡಿಮೆ ಏನಲ್ಲ. ಆದರೆ ಈ ಹುದ್ದೆಯೇ ಅರಸಿ ಬಂದಾಗ ದೇವೇಗೌಡರೇ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಅನುಭವ ಇಲ್ಲ ಅಂತಿದ್ರು. ಅಲ್ಲದೆ ನಾನು ಎಷ್ಟು ದಿನ ಈ ಹುದ್ದೆಯಲ್ಲಿ ಇರ್ತೀನೋ ಅನ್ನೋ ಅಭದ್ರತೆ ಸದಾ ದೇವೇಗೌಡರನ್ನ ಕಾಡಿದ್ದೂ ಇದೆ. ಆದರೆ ದೇವೇಗೌಡರು ಪ್ರಧಾನಿಯಾಗಿದ್ದು ಮಾತ್ರ ಒಂದು ರೀತಿಯಲ್ಲಿ ಹೆಗಡೆಗೆ ಅರಗಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಅನ್ನೋ ಮಾತು ಸತ್ಯ. ದೇವೇಗೌಡರು ಕೂಡ ಪ್ರಧಾನಿಯಾದ ಮೇಲೆ ಹಳೆ ವೈರತ್ವ ಮರೆಯಬಹುದಿತ್ತು. ಆದರೆ ಗೌಡರು ಕೂಡ ಅದನ್ನ ಮಾಡಲಿಲ್ಲ. ಇಬ್ಬರ ಸಂಬಂಧ ಸರಿ ಹೋಗಲಿಲ್ಲ. ಮುಂದೆ ಇಬ್ಬರ ನಡುವೆ ಏನೆಲ್ಲ ಆಯಿತು ಅನ್ನೋದು ಬಹುಶಃ ನಿಮಗೆ ಗೊತ್ತಿರಬಹುದು. ಇದೆಲ್ಲ ಏನೇ ಇರಲಿ, ರಾಮಕೃಷ್ಣ ಹೆಗಡೆ ಕೂಡ ಪ್ರಧಾನಿಯಾಗೋ ಕನಸು ಹೊತ್ತಿದ್ರು. ಆದರೆ ಹೊಂದಾಣಿಕೆ ರಾಜಕಾರಣ ಅನ್ನೋದನ್ನ ಅವರು ಎಂದೂ ಮಾಡಿದವರಲ್ಲ. ಅಲ್ಲದೆ ಆವತ್ತಿನ ರಾಜಕಾರಣವೇ ಬೇರೆ ಇತ್ತು ಅನ್ನೋ ಮಾತು ಕೂಡ ಇದೆ. ಇನ್ನು ಹಲವಾರು ಕಾರಣಗಳಿಂದ ಹೆಗಡೆ ಅನ್ನೋ ಜನನಾಯಕನಿಗೆ ಪ್ರಧಾನಿ ಹುದ್ದೆ ಕನ್ನಡಿಯ ಕಗ್ಗಂಟಾಗಿ ಹೋಯಿತು. ಅವರ ಕೆಲ ಆಪ್ತರ ಪ್ರಕಾರ ತಾವು ಪ್ರಧಾನಿ ಆಗಲಿಲ್ಲ ಅನ್ನೋ ನೋವು ಕೊನೆಗಾಲದವರೆಗೂ ಕಾಡಿತ್ತಂತೆ. ಆದರೆ ನಾವು ಏನನ್ನ ಪಡೆದುಕೊಂಡು ಬಂದಿರ್ತೀವೋ ಅಷ್ಟೇ ಇಲ್ಲಿ ನಮಗೆ ಸಿಗೋದು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ರಂತೆ ಹೆಗಡೆಯವರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.